ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಇತ್ತೀಚೆಗೆ ರಾತ್ರಿ ವೇಳೆ ಸಂಚರಿಸುವ ಮೂಲಕ ಆತಂಕ ಸೃಷ್ಟಿಸಿದ್ದ ಕಳ್ಳರು ನಾಗರಿಕರ ಜೊತೆಗೆ ಪೊಲೀಸರ ನಿದ್ದೆಯನ್ನು ಕೆಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಈ ಬಗ್ಗೆ ಸುದ್ದಿಯಾದ ನಂತರ ತಣ್ಣಗಾಗಿದ್ದ ಕಳ್ಳರು ಇದೀಗ ತಮ್ಮ ಕೈಚಳಕ ತೋರಿಸಿದ್ದು ನಗರದಲ್ಲಿ ಮತ್ತೆ ಮನಗಳವು ಮಾಡಿ ಪೊಲೀಸರ ನಿದ್ದೆಗೆಡಿಸಿದ್ದಾರೆ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಕನ್ನಂಪಲ್ಲಿ ಬಡಾವಣೆಯಲ್ಲಿ ಹಳೆ ಆರ್ಟಿಒ ಕಚೇರಿ ಹಿಂಭಾಗದಲ್ಲಿ ವಾಸವಾಗಿರುವ ಪಶು ವೈದ್ಯಾಧಿಕಾರಿ 33 ವರ್ಷದ ಡಾಕ್ಟರ್ ಮನೋಜ ವಿ ಹರಿಪ್ರಸಾದ್ ಮನೆಯ ಬೀಗ ಮುರಿದು ನಗದು ಸೇರಿದಂತೆ ಸುಮಾರು 10,80,000 ರೂಗಳ ಬೆಲೆ ಬಾಳುವ ವಸ್ತುಗಳನ್ನು ದೋಚಿಕೊಂಡು ಹೋಗಿರುವ ಘಟನೆ ನಡೆದಿದ್ದು, ಕನ್ನಂಪಲ್ಲಿಯ ಬಡಾವಣೆಯ ಜನತೆ ಕಳ್ಳರ ಭೀತಿಯಿಂದ ತತ್ತರಿಸಿ ಹೋಗಿದೆ. ಕಳೆದ 15 ದಿನಗಳ ಹಿಂದೆ ಇದೇ ಬಡಾವಣೆಯ ತಾಲೂಕಿನ ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುವ 40 ವರ್ಷದ ಮಂಜುನಾಥ್ ಎಂಬುವರ ಮನೆಯ ಬೀಗ ಮುರಿದು ಸುಮಾರು 35 ಲಕ್ಷ ರೂಗಳ ಚಿನ್ನಾಭರಣಗಳು ಕಳ್ಳತನ ಮಾಡಿಕೊಂಡು ಹೋದ ಬೆನ್ನಲ್ಲೇ ಪೊಲೀಸರು ಸದರಿ ಬಡಾವಣೆಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಭೆ ನಡೆಸಿದ ಮರುದಿನವೇ ಸದರಿ ಬಡಾವಣೆಯಲ್ಲಿ ಮತ್ತೊಂದು ಮನೆಯಲ್ಲಿ ಕಳ್ಳತನವಾಗಿರುವುದರಿಂದ ಬಡಾವಣೆಯ ಜನತೆ ಮತ್ತಷ್ಟು ಭಯಭೀತರಾಗಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತೆರ್ನಹಳ್ಳಿ ಗ್ರಾಮದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ಮನೋಜ ವೀರವರು ತನ್ನ ತಂಗಿ ಶ್ರೀಯರವರನ್ನು ನೋಡಲು ಹುಡುಗ ಬರುತ್ತಾನೆಂದು ತಿಳಿಸಿದ ಮೇರೆಗೆ ತನ್ನ ತಂಗಿ ಶ್ರೀಯ ಗಂಡ ಹರಿಪ್ರಸಾದ್ ರವರೊಂದಿಗೆ ಮನೆಗೆ ಬೀಗವನ್ನು ಹಾಕಿಕೊಂಡು ಬೆಳಗ್ಗೆ ತಾಲೂಕಿನ ಬಿಲ್ಲಂಡ್ಲಹಳ್ಳಿ ಗ್ರಾಮಕ್ಕೆ ಹೋಗಿದ್ದಾರೆ. ನಂತರ ಸ್ವಗ್ರಾಮದಿಂದ ರಾತ್ರಿ ಸುಮಾರು 11ರಿಂದ 20 ಗಂಟೆಗೆ ಕನ್ನಂಪಲ್ಲಿಯಲ್ಲಿರುವ ಮನೆಗೆ ಬಂದಾಗ ಮನೆಯ ಬಾಗಿಲು ಬಳಿ ಮೀಟಿದ ಮಾರ್ಕ್ಗಳು ಕಂಡಿದ್ದು, ಒಳಗೆ ಹೋಗಿ ನೋಡಿದಾಗ ಬೀರುಗಳ ಬಾಗಿಲು ತೆಗೆದಿದ್ದು ಲಾಕರ್ಗಳನ್ನು ಮುರಿದಿರುವುದು ಗೋಚರಿಸಿದೆ. ಲಾಕರ್ನಲ್ಲಿದ್ದ ಸುಮಾರು 35 ಗ್ರಾಂ ತೂಕದ ಒಂದು ಬಂಗಾರದ ನೆಕ್ಲೆಸ್, ಸುಮಾರು 58 ಗ್ರಾಂ ತೂಕದ ಒಂದು ಬಂಗಾರದ ಹಾರ, ಸುಮಾರು 42 ಗ್ರಾಂ ತೂಕದ ಒಟ್ಟು 8 ಜೊತೆ ಬಂಗಾರದ ಕಿವಿ ಓಲೆಗಳು, ಸುಮಾರು 2 ಗ್ರಾಂ ತೂಕದ ಒಂದು ಬಂಗಾರದ ಉಂಗುರ ಸೇರಿ ಸುಮಾರು 137 ಗ್ರಾಂ ತೂಕದ ಬೆಲೆ ಬಾಳುವ ಬಂಗಾರದ ಒಡವೆಗಳು, ಸುಮಾರು 750 ಗ್ರಾಂ ತೂಕದ ಬೆಲೆ ಬಾಳುವ ಬೆಳ್ಳಿಯ ಸಾಮಗ್ರಿಗಳು ಮತ್ತು 20,000 ರು ನಗದು ದೋಚಿಕೊಂಡು ಹೋಗಿದ್ದಾರೆಂದು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಎಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಶು ವೈದ್ಯ ಡಾಕ್ಟರ್ ಮನೋಜ್ ವೀರವರು ಘಟನೆಯ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗೆ ಮುಂದಾಗಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.